ನಮಸ್ತೆ, ನಾನು ಲತಾ ಕಶ್ಯಪ್ ಸಾಗರದಿಂದ. ಅಕ್ಷರವೇಣಿ ವೇದಿಕೆ ಆಯೋಜಿಸಿರುವ ಈ ವಾರದ ಕವನದ ವಿಷಯ ಮಣ್ಣಿನ ಮಗನ ಮೌನ. ಮಣ್ಣಿನ ಮಗನ ಮೌನ. ಮಣ್ಣಿನ ಮಗ ಮೌನಿಯಾದವನು, ಮನದ ನೋವನ್ನು ಮರೆಮಾಚಿದವನು, ಮಣ್ಣಿನ ಜೊತೆ ಬೆರೆತು ಬೆಳೆದವನು, ಹೊಲದ ಹಾದಿಯಲ್ಲಿ ನಡೆಯುವವನು, ಹೊಲದ ಹಾದಿಯಲ್ಲಿ ನಡೆಯುವವನು. ಅವನ ಪ್ರತಿ ಬೆವರ ಹನಿಗಳು ಹೊಲದ ಮಡಿಲಲ್ಲಿ ಬಿದ್ದಾಗ ಹಸಿರು ಕನಸು ಬೆಳೆಯಾಗಿ ಅರಳುವವು. ಶ್ರಮದ ಬೆಳಕಿಗೆ ಧನ್ಯತೆಯ ತೋರುವವನು, ಶ್ರಮದ ಬೆಳಕಿಗೆ ಧನ್ಯತೆಯ ತೋರುವವನು. ಬಿಸಿಲು ಮಳೆ ಗಾಳಿಗೆ ಅಂಜದೆ, ಧೈರ್ಯವನ್ನೆಂದೂ ಕಳೆದುಕೊಳ್ಳದೆ, ಭೂತಾಯಿಯ ಪ್ರೀತಿಯ ಮಗನಿದ್ದ. ನಿಸ್ವಾರ್ಥದ ಸೇವೆಯ ಮೆರೆಯುವವ, ನಿಸ್ವಾರ್ಥದ ಸೇವೆಯ ಮೆರೆಯುವವ. ಮೌನದ ಶ್ರಮದಲ್ಲಿ ಹಾಡುತ್ತ, ಬೆಳೆಯ ಕಣಜ ಕಟ್ಟುತ್ತ, ಜಗದ ಹೊಟ್ಟೆ ತುಂಬಿಸುತ್ತ, ಸಹನೆಯ ಸಾಗರದ ಆಳನಿದ್ದ, ಸಹನೆಯ ಸಾಗರದ ಆಳನಿದ್ದ. ಕಷ್ಟಗಳ ನಡುವೆ ನಗುವನು, ತ್ಯಾಗದ ಪರಿಮಳ ಬೀರುವವನು, ಧೈರ್ಯದ ದೀಪ ಬೆಳಗುವವನು, ಮಾನವತೆಗೆ ದಾರಿ ತೋರುವವನು, ಮಾನವತೆಗೆ ದಾರಿ ತೋರುವವನು. ಧನ್ಯವಾದಗಳು. ನಮಸ್ಕಾರ. ಅಕ್ಷರವೇಣಿ ವೇದಿಕೆ ಆಯೋಜಿಸಿರುವ ಈ ವಾರದ ಕವನ ಸ್ಪರ್ಧೆಯ ವಿಷಯ ಮಣ್ಣಿನ ಮಗನ ಮೌನ. ಈ ವಿಷಯದ ಕುರಿತು ಕವಯಿತ್ರಿ ಲತಾ ಕಶ್ಯಪ್ ಸಾಗರ ಅವರು ರಚಿಸಿರುವ ಕವನದ ವಿಮರ್ಶೆ ಹೀಗಿದೆ. ಈ ಕವನದಲ್ಲಿ ರೈತನ ಮೌನದೊಳಗಿನ ನೋವು, ಶ್ರಮ ಮತ್ತು ತ್ಯಾಗವನ್ನು ತುಂಬಾ ಮನಮುಟ್ಟುವಂತೆ ಚಿತ್ರಿಸಲಾಗಿದೆ. ಮಣ್ಣಿನ ಮಗ ಎಂಬ ಪದವೇ ರೈತನ ಬದುಕಿನ ಸಾರವನ್ನು ಹೇಳುತ್ತದೆ. ಮಣ್ಣಿನ ಜೊತೆ ಬೆರೆತು ಜಗತ್ತಿನ ಹೊಟ್ಟೆ ತುಂಬಿಸುವ ಮಹಾನ್ ಜೀವ. ರೈತನ ಪ್ರತಿಯೊಂದು ಬೆವರ ಹನಿಯೂ ಹಸಿರು ಬೆಳೆಗಳಾಗಿ ಅರಳಿ ನಮ್ಮ ಬದುಕಿಗೆ ಆಧಾರವಾಗುತ್ತದೆ. ಬಿಸಿಲು, ಮಳೆ, ಗಾಳಿ ಯಾವ ಸವಾಲು ಬಂದರೂ ಧೈರ್ಯ ಕಳೆದುಕೊಳ್ಳದೆ ಮುಂದೆ ಸಾಗುವ ಅವನ ಮನೋಬಲ ನಿಜಕ್ಕೂ ಪ್ರೇರಣಾದಾಯಕ. ಕವಯಿತ್ರಿ ಲತಾ ಕಶ್ಯಪ್ ಸಾಗರ ಅವರು ಸರಳ ಆದರೆ ಪರಿಣಾಮಕಾರಿ ಪದಗಳ ಮೂಲಕ ರೈತನ ಮಹತ್ವವನ್ನು ಅರ್ಥಪೂರ್ಣವಾಗಿ ಮೂಡಿಸಿದ್ದಾರೆ. ಒಟ್ಟಿನಲ್ಲಿ ಈ ಕವನ ರೈತನ ಶ್ರಮವೇ ಜಗತ ಜೀವನಾಡಿ ಎಂಬ ಗಾಢ ಸಂದೇಶವನ್ನು ನೀಡುತ್ತದೆ. ಕವಯಿತ್ರಿಗೆ ಅಭಿನಂದನೆ. ನನ್ನ ಹೆಸರು ಶ್ರೀ ಹಿಮಜ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಅಕ್ಷರವೇಣಿಗಾಗಿ ಕವನ. ನನ್ನ ಕವನದ ತಲೆಬರಹ ರೈತ. ಅನ್ನ ಕೊಡುವ ಅನ್ನದಾತನ ನೋವ ಕೇಳುವ ದುರಿಣರಾರು, ಕೇಳಿದರೂ ಆತನ ಆ ದುಃಖದ ಋಣವನ್ನು ತೀರಿಸುವ ಗತಿಕರಾರು. ಅನ್ನವ ಕೊಡುವ ಅನ್ನದಾತನ ನೋವ ಕೇಳುವ ದುರಿಣರಾರು, ಕೇಳಿದರೂ ಆತನ ಆ ದುಃಖದ ಋಣವನ್ನು ತೀರಿಸುವ ಗತಿಕರಾರು. ಜಗವ ಬೆಳಗುವ ರವಿಯು ಉದಯಿಸುವ ಮುನ್ನವೇ ಎದ್ದು, ಅವನಿಗೊಂದು ಕರಗಳ ಮುಗಿದು ನಮನವ ನಿರ್ಮಲ ಚಿತ್ತದಿ ನಮಿಸಿ, ಹರಕಲು ಹಂಗಿ ಮಾಸಲು ಚಡ್ಡಿನ ಧರಿಸಿ, ಭೂತಾಯಿಯನ್ನು ಪ್ರಾಣವು ಎಂದು ಹೆಂಡತಿ ಮಕ್ಕಳೊಂದಿಗೆ ಹೊಟ್ಟೆ ಬಟ್ಟೆ ಕಟ್ಟಿ ಹಸಿವಿನಿಂದಲೇ ನೆಲವನ್ನು ಹಗೆದು ದಣಿವಿಲ್ಲದೆ ಹಸನುಗೊಳಿಸಿ ಬೀಜವ ಚೆಲ್ಲಿ ಬೆವರನೆಯಿಂದಲೇ ಪಡವನು ಫಲವ. ಆದರೂ ಹಣವಿಲ್ಲ ಅಡೆದವರ ನೆಮ್ಮದಿಗಾಗಿ, ಆದರೂ ಹಣವಿಲ್ಲ ಅಡೆದವರ ನೆಮ್ಮದಿಗಾಗಿ, ಅನ್ನವ ಕೊಡುವ ಅನ್ನದಾತನ ನೋವ ಕೇಳುವ ದುರಿಣರಾರು, ಕೇಳಿದರೂ ಆತನ ಆ ದುಃಖದ ಋಣವನ್ನು ತೀರಿಸುವ ಗತಿಕರಾರು. ಒಂದು ದಿನವೂ ರುಚಿ ಭರಿತ ಕೂಳಿಲ್ಲ, ಒಂದು ದಿನವೂ ರುಚಿ ಭರಿತ ಕೂಳಿಲ್ಲ, ಚಂದ ಚಪಲ ಕಳೆಯೋಕೆ ಅಂತಾನು ತುಂಡು ಬೀಡಿಗೂ ಇಲ್ಲವೇ ಇಲ್ಲ ಗತಿಯು. ಇಂತಹ ರೈತನ ಗೋಳು ಯಾರಿಗೆ ಕೇಳಿತು? ಇಂತಹ ರೈತನ ಗೋಳು ಯಾರಿಗೆ ಕೇಳಿತು? ರೈತನ ನಾಮದಿ ಅಧಿಕಾರ ಪಡೆದ ಜನಪ್ರತಿನಿಧಿಗಳೇ ಭರವಸೆಯ ಮೂತಿಯ ತೋರಿ ಬದುಕ ಬಂಗಾರ ಮಾಡಿಲ್ಲ. ಇನ್ನಾರು ರೈತನ ಕಷ್ಟ ತೀರಿಸುವರು? ಇನ್ನಾರು ರೈತನ ಕಷ್ಟ ತೀರಿಸುವರು ಈ ಜಗದಲ್ಲಿ?
ಅನ್ನವ ಕೊಡುವ ಅನ್ನದಾತನ ನೋವ ಕೇಳುವ ಧುರಿಣರು ಹಾರು ಕೇಳಿದರು ಆತನ ಆ ದುಃಖದ ಋಣವ ತೀರಿಸುವ ಗತಿಕರಾರು. ಆತನ ಆ ದುಃಖದ ಋಣವನ್ನು ತೀರಿಸುವ ಗತಿಕರಾರು. ಕೇಳಿಗ ಎಲ್ಲ ಹೃದಯಗಳಿಗೆ ನನ್ನ ಪ್ರೀತಿಯ ನಮನಗಳು. ಈ ಕವನದಲ್ಲಿ ಕವಿಯವರು ರೈತನ ಕಷ್ಟ, ನೋವು ಮತ್ತು ಸಮಾಜದಲ್ಲಿನ ಅವನ ನಿರ್ಲಕ್ಷ್ಯವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಜಗತ್ತಿಗೆ ಅನ್ನ ನೀಡುವ ಅನ್ನದಾತ ತನ್ನದೇ ನೋವನ್ನು ಯಾರ ಮುಂದೆಯೂ ಹೇಳಿಕೊಳ್ಳದೆ ಮೌನವಾಗಿ ಬದುಕುತ್ತಿರುವ ವಾಸ್ತವವನ್ನು ಕವನ ಮನಮುಟ್ಟುವಂತೆ ಅನಾವರಣಗೊಳಿಸುತ್ತದೆ. ಬೆಳಗಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಭೂತಾಯಿಯನ್ನು ನಂಬಿಕೊಂಡು ಹಸಿವು ಬಡತನದ ನಡುವೆಯೂ ಹೊಲದಲ್ಲಿ ಬೆವರು ಸುರಿಸುವ ರೈತನ ಜೀವನವನ್ನು ಇಲ್ಲಿ ಜೀವಂತವಾಗಿ ಕಟ್ಟಿಕೊಡಲಾಗಿದೆ. ಅವನ ಶ್ರಮದಿಂದ ಜಗತ್ತು ಬದುಕುತ್ತಿದ್ದರೂ ಅವನ ಕೈಯಲ್ಲಿ ಹಣವೂ ಇಲ್ಲ, ನೆಮ್ಮದಿಯೂ ಇಲ್ಲ ಎಂಬ ಕಹಿ ಸತ್ಯವನ್ನು ಕವಿ ಅತ್ಯಂತ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ರೈತರ ಹೆಸರಿನಲ್ಲಿ ಅಧಿಕಾರ ಪಡೆದು ಭರವಸೆ ನೀಡುವವರ ಮಾತುಗಳು ಬಹಳ ಬಾರಿ ಮಾತಾಗಿಯೇ ಉಳಿಯುತ್ತವೆ ಎಂಬ ಸಾಮಾಜಿಕ ವಾಸ್ತವಕ್ಕೂ ಕವಿ ಬೆಳಕು ಚೆಲ್ಲಿದ್ದಾರೆ. ಒಟ್ಟಿನಲ್ಲಿ ಕವಿ ಹಿಮಜಾ ಅವರ ಈ ಕವನ ರೈತನ ನೋವಿಗೆ ಧ್ವನಿಯಾಗಿದ್ದು, ರೈತನ ಶ್ರಮವಿಲ್ಲದೆ ಬದುಕಿಲ್ಲ, ಅವನ ಕಷ್ಟ ಅರಿಯುವುದು ನಮ್ಮ ಕರ್ತವ್ಯ ಎಂಬ ಗಾಢ ಸಂದೇಶವನ್ನು ನೀಡುತ್ತದೆ. ಕವಿಗೆ ಅಭಿನಂದನೆಗಳು. ಅಕ್ಷರವೇಣಿ ಬಳಗದ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ನಾನು ವಿಜಯಲಕ್ಷ್ಮಿ ನಾಡಿಗ ಮಂಜುನಾಥ, ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನವಳು. ಇಂದು ನಾನು ವಾಚಿಸುತ್ತಿರುವ ಕವನದ ಶೀರ್ಷಿಕೆ ರೈತನ ಅಂತರಂಗ. ರೈತನ ಅಂತರಂಗ. ಮಣ್ಣಿನ ಮಗನ ಮೌನ ಮುರಿಯದು ಕೇಳಣ್ಣ, ಬೆವರ ಬಸಿದು ಅನ್ನವ ನೀಡು ಅನ್ನದಾತ ಇವನಣ್ಣ. ಮಣ್ಣಿನ ಮಗನ ಮೌನ ಮುರಿಯದು ಕೇಳಣ್ಣ, ಬೆವರ ಬಸಿದು ಅನ್ನವ ನೀಡು ಅನ್ನದಾತ ಇವನಣ್ಣ. ಬಿಸಿಲ ಬೇಗೆಗೆ ಬೊಡಲು ಬೆಂದು ಹೋದರೂ, ಬರಡು ಭೂಮಿ ಸೀಳಿ ಹಸಿರ ಬೆಳೆದರು. ಕಣ್ಣ ಹನಿ ಮುಚ್ಚಿಟ್ಟು ನಗುವ ಸೂಸುವ, ನೊಂದು ಬೆಂದು ಒಂಟಿದಾರಿ ಸಾಗಿಸುವ. ಕಣ್ಣ ಹನಿ ಮುಚ್ಚಿಟ್ಟು ನಗುವ ಸೂಸುವ, ನೊಂದು ಬೆಂದು ಒಂಟಿ ದಾರಿ ಸಾಗಿಸುವ. ಮಣ್ಣಿನ ಮಗನ ಮೌನ ಮುರಿಯದು ಕೇಳಣ್ಣ, ಬೆವರ ಬಸಿದು ಅನ್ನವ ನೀಡು ಅನ್ನದಾತ ಇವನಣ್ಣ. ಹಗಲು ಇರುಳು ಶ್ರಮದಿ ಹಲವ ಕೂಡುವ, ಮಳೆಯ ಹನಿಗಾಗಿ ಕಾಯುತ್ತ ದಿನದೂಡುವ. ಸಾಲ ಶೂಲದ ಸುಳಿಯ ನಡುವೆ ಸಿಲುಕಿದ, ಹಸಿರ ಕನಸು ಕಾಣುತ್ತಾ ಇವ ಮುಳುಗಿದ. ಸಾಲ ಶೂಲದ ಸುಳಿಯ ನಡುವೆ ಸಿಲುಕಿದ, ಹಸಿರ ಕನಸು ಕಾಣುತ್ತಾ ಇವ ಮುಳುಗಿದ. ಮಣ್ಣಿನ ಮಗನ ಮೌನ ಮುರಿಯದು ಕೇಳಣ್ಣ, ಬೆವರ ಬಸಿದು ಅನ್ನವ ನೀಡು ಅನ್ನದಾತ ಇವನಣ್ಣ. ಭೂಮಿ ತಾಯಿ ನಂಬಿ ನಡೆವ ಜೀವವೋ, ಕಷ್ಟ ನಷ್ಟಗಳೇ ಇವನ ಬದುಕಿನ ಪಥವೋ. ಹೋರಾಟದ ಹಾದಿ ಸಾಗಲು ಕಷ್ಟವೋ, ಧರೆಯ ಸಲುಹೋ ಕರುಣೆ ತುಂಬಾ ದೊಡ್ಡದು. ಹೋರಾಟದ ಹಾದಿ ಸಾಗಲು ಕಷ್ಟವೋ, ಧರೆಯ ಸಲುಹೋ ಕರುಣೆ ತುಂಬಾ ದೊಡ್ಡದು. ಮಣ್ಣಿನ ಮಗ ಮೌನ ಮುರಿಯದು ಕೇಳಣ್ಣ, ಬೆವರ ಬಸಿದು ಅನ್ನವ ನೀಡು ಅನ್ನದಾತ ಇವನಣ್ಣ. ಬೆಳೆದ ಬೆಳೆಗೆ ಬೆಲೆ ಸಿಗದೆ ನರಳುವುದು, ಕಂಠ ಕನಸ ಕೋಟೆ ಧೂಳಾಗುವುದು. ಮಣ್ಣ ನಂಬಿದ ತ್ಯಾಗಕ್ಕೆ ಸಾಟಿಯುವುದೇ, ರೈತನಿಲ್ಲದ ಜಗದೊಳಗೆ ಉಸಿರು ಇರುವುದೇ. ಮಣ್ಣ ನಂಬಿದ ತ್ಯಾಗಕ್ಕೆ ಸಾಟಿಯುವುದೇ, ರೈತನಿಲ್ಲದ ಜಗಕ್ಕೆ ಉಸಿರು ಇಹುದೇ. ಮಣ್ಣಿನ ಮಗನ ಮೌನ ಮುರಿಯದು ಕೇಳಣ್ಣ, ಬೆವರ ಬಸಿದು ಅನ್ನವ ನೀಡೋ ಅನ್ನದಾತ ಇವನಣ್ಣ. ಅವಕಾಶಕ್ಕಾಗಿ ಧನ್ಯವಾದಗಳು. ಈ ಕವನದಲ್ಲಿ ಕವಯತ್ರಿಯವರು ರೈತನ ಹೃದಯದೊಳಗಿನ ಮೌನದ ನೋವು, ಅವನ ಶ್ರಮ ಹಾಗೂ ಬದುಕಿನ ಹೋರಾಟವನ್ನು ಅತ್ಯಂತ ಭಾವಪೂರ್ಣವಾಗಿ ಚಿತ್ರಿಸಿದ್ದಾರೆ. ಮಣ್ಣಿನ ಮಗನ ಮೌನ ಮುರಿಯದು ಎಂಬ ಸಾಲೆ ಕವನದ ಆತ್ಮ. ರೈತ ಎಷ್ಟೇ ಕಷ್ಟ ಅನುಭವಿಸಿದರೂ ತನ್ನ ನೋವನ್ನು ಒಳಗೇ ಇಟ್ಟುಕೊಂಡು ಬದುಕುವ ಮಹಾನ್ ಜೀವ ಎಂಬುದನ್ನು ಅದು ಸಾರುತ್ತದೆ. ಬಿಸಿಲು, ಬರ, ಸಾಲದ ಸುಳಿ, ಬೆಳೆದ ಬೆಳೆಗೆ ಬೆಲೆ ಸಿಗದ ನೋವು, ಇವೆಲ್ಲದರ ನಡುವೆ ರೈತ ತನ್ನ ಹಸಿರು ಕನಸುಗಳನ್ನು ಹಿಡಿದು ಬದುಕುತ್ತಾನೆ. ಅವನ ಪ್ರತಿಯೊಂದು ಬೆವರ ಹನಿಯೂ ಜಗತ್ತಿನ ಅನ್ನವಾಗುತ್ತದೆ. ಆದರೆ ಅವನ ಜೀವನ ಮಾತ್ರ ಸಂಕಷ್ಟಗಳ ನೆರಳಲ್ಲಿ ಸಾಗುತ್ತದೆ.
ಕವಯತ್ರಿ ವಿಜಯಲಕ್ಷ್ಮಿ ನಾಡಿಗ ಮಂಜುನಾಥ್ ಅವರು ಸರಳ ಆದರೆ ಆಳವಾದ ಪದಗಳ ಮೂಲಕ ರೈತನ ತ್ಯಾಗವನ್ನು ಜೀವಂತವಾಗಿ ಕಟ್ಟಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಕವನ ರೈತನಿಲ್ಲದೆ ಜಗತ್ತಿಗೆ ಉಸಿರೇ ಇಲ್ಲ ಎಂಬ ಗಾಢ ಸತ್ಯವನ್ನು ನಮ್ಮ ಮನಸ್ಸಿಗೆ ತಟ್ಟಿಸುವ ಅದ್ಭುತ ಕೃತಿ. ಕವಯತ್ರಿಗೆ ಅಭಿನಂದನೆಗಳು.